ನೋಡಿ, ನಟ ದರ್ಶನನ್ನ ಮತ್ತೆ ಕಸ್ಟಡಿಗೆ ಕೊಟ್ಟಿದ್ದಕ್ಕಾಗಿ ಆಕ್ಷೇಪ ಕೇಳಿ ಬರ್ತಾ ಇದೆ. ವಕೀಲರಾದಂಥ ನಾರಾಯಣ ಸ್ವಾಮಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆ ಅವರನ್ನು ಮತ್ತೆ ಕಸ್ಟಡಿಗೆ ಕೊಡಬೇಕಿತ್ತು, ಅದರ ಅವಶ್ಯಕತೆ ಇಲ್ಲ ಅಂಥೇಳಿ ತಮ್ಮ ಆಕ್ಷೇಪವನ್ನು ಅವರು ವ್ಯಕ್ತಪಡಿಸಿದ್ದಾರೆ. 2 ಬಾರಿ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಇವತ್ತಿಗೆ 10 ದಿನ. ಇವತ್ತಿಗೆ ದರ್ಶನ್ ಅರೆಸ್ಟ್ ಆಗಿ ಅವರನ್ನು ಕಸ್ಟಡಿಗೆ ಕೊಟ್ಟು 10 ದಿನ ಕಸ್ಟಡಿಯಲ್ಲೇ ಇದ್ದರೂ ಸಾಕಷ್ಟು ಮಹಜರು, ಸಾಕಷ್ಟು ವಿಚಾರಣೆ ಇವೆಲ್ಲವೂ ಕೂಡ ಆಗಿದೆ. ಇವತ್ತು ಏನೋ ಒಂದು ಅದಕ್ಕೆ ಉತ್ತರ ಸಿಗಬೇಕಿತ್ತು. ದರ್ಶನ್ ಪರ ವಕೀಲರು ವಾದವನ್ನು ಕೂಡ ಮಂಡಿಸಿದ್ರು. ಆದರೆ ಮತ್ತೆ ಅವರನ್ನು ಕಸ್ಟಡಿಗೆ ಕೊಟ್ಟಿದ್ದಕ್ಕಾಗಿ ಈಗ ಆಕ್ಷೇಪ ಕೇಳಿ ಬರ್ತಾ ಇದೆ. 2 ಬಾರಿ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಮತ್ತೆ ಪೊಲೀಸ್ ಕಸ್ಟಡಿಗೆ ನೀಡದಂತೆ ವಕೀಲರು ವಾದವನ್ನು ಮಂಡಿಸಿದ್ದಾರೆ. ಈಗ ನೋಡಿ, ನಟ ದರ್ಶನ್ ಮತ್ತೆ ಕಸ್ಟಡಿಗೆ ನೀಡಿದ್ದಕ್ಕೆ ಆಕ್ಷೇಪ ಕೇಳಿ ಬರ್ತಾ ಇದೆ. ನೋಡಿ, ಒಂದಷ್ಟು ಜನ ಆರೋಪಿಗಳನ್ನ ಈಗ ಕಸ್ಟಡಿಗೆ ಅಂತ ನೀಡಿದ್ರು. ಅದಾದ್ಮೇಲೆ ರಿಮಾಂಡ್ ಅರ್ಜಿಯನ್ನು ಮತ್ತೆ ಮರುಪರಿಶೀಲಿಸಿ ಮತ್ತೆ ವಾದ ವಿವಾದಗಳನ್ನು ಕೂಡ ಮುಂದುವರಿಸ್ತಾ ಇರೋದು. ಕಾದು ನೋಡೋಣ ಏನಾಗುತ್ತೆ ಅಂತ ಹೇಳಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಗಳು ಕಸ್ಟಡಿಗೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಈಗ ನಟ ದರ್ಶನ್ ಸೇರಿ 6 ಮಂದಿ ಮತ್ತೆ ಪೊಲೀಸ್ ಕಸ್ಟಡಿಗೆ ಅಂತೆ. 24ನೇ ACMM ಕೋರ್ಟ್ನಿಂದ ಮಹತ್ವದ ಆದೇಶ ಹೊರಬಿದ್ದಿದೆ. SPP ವಾದ ಪುರಸ್ಕರಿಸಿ ಮತ್ತೆ ಕಸ್ಟಡಿಗೆ ಕೊಟ್ಟಿದ್ದಾರೆ ನ್ಯಾಯಾಧೀಶರು. ನಟ ದರ್ಶನ್, ವಿನಯ್, ಪ್ರದೋಷ್, ನಾಗರಾಜ್, ಧನ್ರಾಜ್, ಲಕ್ಷ್ಮಣ್ಗೆ ಮತ್ತೆ ಪೊಲೀಸ್ ಕಸ್ಟಡಿಗೆ ಅವರನ್ನ ಕೊಟ್ಟಿರೋದು. ನಟ ದರ್ಶನ್ ಸೇರಿ 6 ಮಂದಿ ಮತ್ತೆ ಪೊಲೀಸ್ ಕಸ್ಟಡಿಗೆ ಅವರನ್ನ ಈಗ ನೀಡಲಾಗಿದೆ. 24ನೇ ACMM ಕೋರ್ಟ್ನಿಂದ ಮಹತ್ವದ ಆದೇಶ ಈಗ ಹೊರಬಿದ್ದಿದೆ. SPP ವಾದವನ್ನು ಪುರಸ್ಕರಿಸಿ ಮತ್ತೆ ಕಸ್ಟಡಿಗೆ ಕೊಟ್ಟಿದ್ದಾರೆ ನ್ಯಾಯಾಧೀಶರು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಹೆಸರು ನಟ ದರ್ಶನ್, ವಿನಯ್, ಪ್ರದೋಷ್, ನಾಗರಾಜ್, ಧನ್ರಾಜ್, ಲಕ್ಷ್ಮಣ್ಗೆ ಮತ್ತೆ ಅವರನ್ನ ಪೊಲೀಸ್ ಕಸ್ಟಡಿಗೆ ಹೆಚ್ಚಿನ ವಿಚಾರಣೆಗಾಗಿ ಈಗ ನ್ಯಾಯಾಧೀಶರು ಅವರನ್ನ ಕಸ್ಟಡಿಗೆ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗ ಒಂದಷ್ಟು ಆರೋಪಿಗಳನ್ನ ಈಗ ಕಸ್ಟಡಿಗೆ ನೀಡಲಾಗಿರೋದು ಗಮನಿಸ್ತಾ ಇದ್ರಿ. ಸಿಂಗ್ ಹಾಗೂ ಪವಿತ್ರ ಸೇರಿದಂತೆ ಒಟ್ಟು 13 ಆರೋಪಿಗಳನ್ನ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಿಂದ ಕರೆತಂದು 24ನೇ ACMM ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು. ಕೋರ್ಟ್ನಲ್ಲಿ ಕಲಾಪ ಕೂಡ ಆರಂಭ ಆಗಿ ವಾದ ಪ್ರತಿವಾದವನ್ನ ಆಲಿಸಿ ಅದರಲ್ಲಿ ಪ್ರಮುಖವಾಗಿ ಕೆಲ ಆರೋಪಿಗಳನ್ನ ಕಸ್ಟಡಿಗೆ ಬೇಕು ಅಂತೇಳಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ವಾದವನ್ನ ಮಂಡಿಸಿ ಮನವಿಯನ್ನ ಮಾಡಿಕೊಳ್ತಾರೆ. ಆ ಬಳಿಕ A1 ಆರೋಪಿಯಾಗಿರುವ ಪವಿತ್ರ ಗೌಡ ಸೇರಿದಂತೆ ಒಟ್ಟು 7 ಜನ ಆರೋಪಿಗಳನ್ನ ಮೊದಲಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರೆ. ಆ ಒಂದು ಆದೇಶವನ್ನ ಹೊರಡಿಸ್ತಾರೆ. ಅದಾದ ಬಳಿಕ A2 ಆರೋಪಿಯಾಗಿರುವ ದರ್ಶನ್ ಸೇರಿದಂತೆ 6 ಜನ ಆರೋಪಿಗಳು ಕಸ್ಟಡಿಗೆ ಅಂತ ಹೇಳ್ತಾರೆ. ಆಗ ಅದೇ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಂತೆ ನ್ಯಾಯಾಧೀಶರು ಮರುಪರಿಶೀಲನೆ ಮಾಡ್ತಾರೆ ರಿಮಾಂಡ್ ಅರ್ಜಿಯನ್ನು. ಅದಕ್ಕಿಂತ ಮುಂಚೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ A1 ಆರೋಪಿ ಪವಿತ್ರ ಗೌಡ ಕೂಡ ಕಸ್ಟಡಿಗೆ ಬೇಕು ಅಂತೇಳಿ ವಾದವನ್ನ ಮಾಡ್ತಾರೆ. ಆಗ ಆ ಸಂದರ್ಭದಲ್ಲಿ ಒಂದಷ್ಟು ಪರಿಶೀಲನೆ ಮಾಡಿದಂಥ ನ್ಯಾಯಾಧೀಶರು ಈಗ ಆದೇಶವನ್ನ ಬರೆಸಿದ್ದಾರೆ. ಆದೇಶವನ್ನೇನೇನು ಕೆಲವೇ ಕ್ಷಣಗಳಲ್ಲಿ ಓದಿಸಲಿದ್ದಾರೆ. ಆ ಮೂಲಕ ಎಷ್ಟು ಜನ ಕಸ್ಟಡಿಗೆ, ಎಷ್ಟು ಜನ ನ್ಯಾಯಾಂಗ ಬಂಧನಕ್ಕೆ ಅನ್ನೋದು ಸ್ಪಷ್ಟವಾಗುತ್ತೆ.